ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಅಮ್ಮನವರ ಮುಖವಾಡ ಆಗಿರ್ಬೋದು ಅಥವಾ ಪೂಜಾ ಐಟಮ್ಸ್ಗಳಾಗಿರ್ಬೋದು, ಸಿಲ್ವರಲ್ಲಿ ನಿಮ್ಮ ಮನೇಲಿತ್ತು. ಅದು ಪ್ಯೂರ್ ಸಿಲ್ವರ್, ಪ್ಯೂರ್ ಬೆಳ್ಳಿನಲ್ಲಿ ವಸ್ತುಗಳಿತ್ತು. ಪೂಜಾ ವಸ್ತುಗಳಾಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು. ಸೊ ಅದೆಲ್ಲ ಕ್ಲೀನ್ ಮಾಡಬೇಕು ಅಥವಾ ನೀವು ಹೊರಗಡೆ ಹೋಗಿ ಕ್ಲೀನ್ ಮಾಡಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಇವತ್ತಿನ ವಿಡಿಯೋ ನಿಮಗೆ ಅಂತಲೇ ಹೇಳ್ಬೋದು. ಹೊರಗಡೆ ನೀವು ಕ್ಲೀನ್ ಮಾಡಿಸೋದಕ್ಕೆ ಹೋಗಲೇಬೇಡಿ, ಜಸ್ಟ್ ಮನೇಲೇ ನೀವು ಕ್ಲೀನ್ ಮಾಡ್ಕೋಬೋದು. ಸೊ ಆ ಒಂದು ಲಿಕ್ವಿಡ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ನೀವು ಸ್ಕ್ರಬ್ಬಿಂಗ್ ಮಾಡೋ ನೀಡೇ ಇರೋದಿಲ್ಲ, ಜಸ್ಟ್ ಡಿಪ್ ಮಾಡಿದ್ರೆ ಸಾಕು. ಫುಲ್ ನೀವು ಒರಿಜಿನಲ್ ಅಂದರೆ ಫಸ್ಟ್ ಟೈಮ್ ನಾವು ತೊಗೊತೀವಲ್ವ, ಹೇಗೆ ಪಳ ಪಳ ಅಂತ ಹೊಳಿತಿರುತ್ತೆ ಸೇಮ್ ಅದೇ ರೀತಿಯೇ ಬರುತ್ತೆ. ಮತ್ತು ಸಿಲ್ವರ್ ಕೂಡ ಕಮ್ಮಿ ಆಗೋದಿಲ್ಲ, ಓಕೆನಾ. ಅಂದರೆ ಗ್ರಾಮ್ಸ್ ಎಲ್ಲ ಕಮ್ಮಿ ಆಗುತ್ತೆ ಹೊರಗಡೆ ಕ್ಲೀನ್ ಮಾಡಿಸಿದಾಗ ಅಂತ ಕೂಡ ಹೇಳ್ತಾರೆ. ಬಟ್ ಒಂದು ಚೂರು ಕೂಡ ಕಮ್ಮಿ ಆಗೋದಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಇದನ್ನು ನಾನು ಒಂದು 3 times 4 times ಅಗೈನ್ ನಾನು ಮತ್ತೆ ತರಿಸ್ಕೊತಾ ಇರೋಂಥದ್ದು. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಾನು ತೋರಿಸೋಂಥ ಪ್ರಾಡಕ್ಟು ನೀವು ಕೂಡ ಬೈ ಮಾಡ್ಬೋದು. ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಸರಿನಾ. ಸೊ ಅದೇ ಯಾವುದು ಲಿಕ್ವಿಡ್ ಅಂತ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಮೀಶೋ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಎಲ್ಲದೂ ಕೂಡ ಪ್ರತಿದಿನ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಟೈಮ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವೀಡಿಯೋ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವೀಡಿಯೋಸು ಕೂಡ ಮಿಸ್ ಆಗೋದಿಲ್ಲ, ಸರಿನಾ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತಾ ಬನ್ನಿ ಕ್ವಿಕ್ಕಾಗಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ಬಾಟಲ್ ನೋಡ್ತಾ ಇದ್ರಲ್ವಾ, ಇದೇ ಆ ಒಂದು ಕ್ಲೀನರ್. ಸೊ ಈ ಒಂದು ಕ್ಲೀನರಿಂದನೇ ಬೆಳ್ಳಿ ವಸ್ತುಗಳು, ಬೆಳ್ಳಿ ಪೂಜಾ ವಸ್ತುಗಳೆಲ್ಲದೂ ಕೂಡ ಕ್ಲೀನ್ ಮಾಡ್ಕೋಬೋದು. ಸೊ ಇದು ಬಂದು ಸಿಲ್ವರ್ ಡಿಪ್ ಇನ್ಸ್ಟಂಟ್ ಸಿಲ್ವರ್ ಕ್ಲೀನರ್ ಅಂತ ಹೇಳಿ. ಸೊ ನೇಮಲ್ಲೇ ಇದೆ, ಇನ್ಸ್ಟೆಂಟ್ ಆಗಿನೇ ನಿಮಗೆ ರಿಸಲ್ಟ್ ಸಿಗುತ್ತೆ, ಓಕೆನಾ. ಅಷ್ಟು ಬೇಗ ಕ್ವಿಕ್ಕಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ ಹನಿ ಸಿಲ್ವರ್ ಐಟಮ್ಸ್ ಮೇಲೆ ಬೀಳ್ತಾ ಇದ್ದಂಗೂ ಕೂಡ ಏನು ಕಪ್ಪು ಕಲೆಗಳೆಲ್ಲ ಏನಿರುತ್ತಲ್ವ, ಫುಲ್ಲು ಅದೆಲ್ಲದೂ ಕೂಡ ಕ್ಲೀನ್ ಆಗ್ತಾ ಬಂದುಬಿಡುತ್ತೆ. ಅಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಇದರಲ್ಲಿ ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಹಾಕಿಲ್ಲ. ನಾನು ಕೂಡ ಯೂಸ್ ಮಾಡಿದ್ದೀನಲ್ಲ, ವಿತೌಟ್ ಗ್ಲೌಸೇ ನಾನು ಯೂಸ್ ಮಾಡಿದ್ದೀನಿ. ಏನು ಕೂಡ ನನ್ನ ಕೈಗೆ ಒಂಥರ ಆ್ಯಸಿಡ್ ಥರ ಆಗೋವಂಥದ್ದು, ಕೈ ಚರ್ಮ ಎಲ್ಲ ಒಂಥರ ಒರಟಾಗೋವಂಥದ್ದು ಆ ರೀತಿನಲ್ಲಿ ಆಗಿಲ್ಲ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಮೈಲ್ಡಾಗೂ ಕೂಡ ಇದೆ. ಆ್ಯಂಡ್ ನಾನು ಸಾಕಷ್ಟು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲ ವಾಶ್ ಮಾಡಿ ಬಿಫೋರ್ ಹೇಗಿದೆ, ಆಫ್ಟರ್ ಹೇಗೆ ಬರುತ್ತೆ ಅಂತ ಹೇಳಿ ಕೂಡ. ಸೊ ಬೆಳ್ಳಿ ಕಾಲ್ಗೆಜ್ಜೆಗಳಿರುತ್ತೆ, ನಿಮ್ಮ ಮನೇಲೂ ಕೂಡ ಇರುತ್ತೆ ಅಲ್ವಾ. ಮತ್ತು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಸೊ ಅವ್ರದ್ದು ಬೆಳ್ಳಿ ಜ್ಯುವೆಲ್ರೀಸ್ ಎಲ್ಲದೂ ಕೂಡ ಇರುತ್ತೆ. ಮತ್ತು ಕೆಲವರು ಬೆಳ್ಳಿ ಕಾಯಿನ್ಗಳನ್ನು ಇಟ್ಕೊಂಡಿರ್ತೀರ, ಬೆಳ್ಳಿ ದೀಪಗಳಾಗಿರ್ಬೋದು, ಮತ್ತು ವರಮಹಾಲಕ್ಷ್ಮಿ ಫೇಸ್ ಆಗಿರ್ಬೋದು, ಅಮ್ಮನವ್ರದ್ದು ಫೇಸ್ ಆಗಿರ್ಬೋದು, ಅರ್ಶಿನ ಕುಂಕುಮ ಬೌಲ್ ಆಗಿರ್ಬೋದು, ದೀಪಗಳಾಗಿರ್ಬೋದು. ಆ್ಯಂಡ್ ಆಲ್ಸೋ ಸರ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ಸೊ ಸರ ಕೂಡ ಕ್ಲೀನ್ ಆಗುತ್ತೆ. ಲೋಟಗಳಾಗಿರ್ಬೋದು, ಸೊ ಮತ್ತು ಏನು ಒಳ್ಳೆಗಳಾಗಿರ್ಬೋದು. ಸೊ ಏನೆಲ್ಲ ನಿಮ್ಮ ಮನೇಲಿ ಪ್ಯೂರ್ ಬೆಳ್ಳಿ ಇದೆ ಈ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ. ಒಂದು ಬೌಲಲ್ಲಿ ಒಂದು ಲಿಕ್ವಿಡ್ನ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ, ಓಕೆನಾ. ಸೊ ಹಾಕ್ಬಿಟ್ಟು ಈಗ ಚಿಕ್ಕದು ಈಗ ಕಾಲ್ಗೆಜ್ಜೆ ಆಗಿರ್ಬೋದು, ಸರಗಳಾಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಒಳ್ಳೆಗಳಾಗಿರ್ಬೋದು, ಸೊ ಸ್ಮಾಲ್ ಐಟಮ್ಸ್ ಆ ಒಂದು ಬೌಲ್ ಒಳಗಡೆ ಹೋಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ನೀವು ಡಿಪ್ ಮಾಡಿ, ಓಕೆನಾ. ಸೊ ಅಂದರೆ ಒಳಗಡೆ ಹಾಕಿಬಿಟ್ಟು ಒಂದು 1 minute ಅಥವಾ 30 ಸೆಕೆಂಡ್ವರೆಗೂ ಕೂಡ ಹಾಗೇ ಬಿಡಿ. 1 minute ಬಿಡಿ ಸಾಕು ಅಷ್ಟೇ. 1 minute ಬಿಟ್ಟು ನೀವು ಎತ್ತು ನೋಡಿ ಎಷ್ಟು ಕಲೆಗಳೆಲ್ಲದೂ ಕೂಡ ಫುಲ್ ಕ್ಲೀನ್ಟಾಗಿ ಹೊಸ ಬೆಳ್ಳಿ ವಸ್ತು ಅಂತ ಅನಿಸ್ಬಿಡುತ್ತೆ. ಅಷ್ಟು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳು, ದೀಪಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಈ ಕಾಟನ್ ಬನಿಯನ್ ಎಲ್ಲ ಇರುತ್ತೆ ನೋಡಿ, ಅಥವಾ ಕಾಟನ್ ಏನಾದರೂ ನಿಮ್ಮ ಮನೇಲಿ ಕ್ಲಾತ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಪೀಸ್ ತಗೊಂಡು ಒಂದು ಲಿಕ್ವಿಡ್ನ ಹತ್ಕೊಂಬಿಟ್ಟು ನೀವು ನೀಟಾಗಿ ಒರೆಸಿ ಅಷ್ಟೇ, ಓಕೆನಾ. ಜಾಸ್ತಿ ಜೋರಾಗಿ ತಿಕ್ಕಬೇಕು ಅಂತೇನಿಲ್ಲ. ಫಸ್ಟ್ ಎಲ್ಲದೂ ಕೂಡ ಡ್ರೈ ಬಟ್ಟೆನಲ್ಲೆಲ್ಲ ಕ್ಲೀನ್ ಮಾಡ್ಕೊಬೇಡಿ. ಏನಾದರೂ ಸ್ವಲ್ಪ ಗಲೀಜೇನಾದ್ರು ಇತ್ತು ಅಂತ ಹೇಳಿದ್ರೆ, ಅಂದರೆ ಧೂಳೆಲ್ಲ ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಒರೆಸ್ಕೊಂಬಿಟ್ಟು ಆಮೇಲೆ ಲಿಕ್ವಿಡಿಂದ ನೀವು ನೀಟಾಗಿ ಒರೆಸ್ಕೊಬಿಡಿ ಅಷ್ಟೇ, ಓಕೆನಾ. ಸೊ ಒರೆಸ್ಕೊಂಡು ವಾಟರಲ್ಲಿ ಬೇಗನೆ ವಾಶ್ ಮಾಡಬೇಕು, ಓಕೆನಾ. ಇಮಿಡಿಯೇಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಕಾಟನ್ ಬಟ್ಟೆಯಿಂದ ಒರೆಸಿಟ್ಬಿಡಿ. ಕಲೆಗಳು ಮತ್ತೆ ಬರೋದಿಲ್ಲ, ತುಂಬ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಏನಾರೀಗ ದೀಪ ಹಚ್ಚಿದಾಗ ಏನು ದೀಪ ಕಲೆಗಳಾಗಿರ್ಬೋದು, ಪೂಜೆ ಮಾಡ್ಬೇಕಾದ್ರೂ ಸ್ವಲ್ಪ ಗಲೀಜಾಯಿತು ಅಂತ ಹೇಳಿದ್ರೆ ಮಾತ್ರ ಗಲೀಜಾಗತ್ತೆ. ಅದರ್ವೈಸ್ ವಾಶ್ ಮಾಡಾದಮೇಲೆ ಮತ್ತೆ ಕಲೆಗಳು ಕಾಣಿಸೋದು ಆ ರೀತಿಯಲ್ಲಿ ಆಗೋದಿಲ್ಲ. ಹೊಸ ಐಟಮ್ ಥರ ಕಾಣಿಸುತ್ತೆ, ಅಷ್ಟು ತುಂಬ ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು. ಸೊ ಈ ಪ್ರಾಡಕ್ಟ್ ತುಂಬಾ ಕಡಿಮೆ ಪ್ರೈಸಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ. ಜಸ್ಟ್ 85 ರೂಪಾಯಿಗೆ ಸಿಗ್ತಾ ಇದೆ. 300 ml ಅಷ್ಟು ಈ ಒಂದು ಬಾಟಲ್ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಒಂದ್ಸಲ ತಗೊಂಡ್ರಿ ಅಂತ ಹೇಳಿದ್ರೆ ತುಂಬ ಮೇಲೆ
ಏನಾದ್ರು ಐಟಮ್ಸ್ ಇತ್ತು ಅಂತ ಹೇಳಿದ್ರೆ ಒನ್ ಟೈಮ್ ನಿಮಗೆ ಸಾಕಂತಾನೆ ಹೇಳ್ಬೋದು. ಅದು ಒಂದು ಸ್ವಲ್ಪ ಕಡಿಮೆನೇ ಇತ್ತು ಅಂತ ಹೇಳಿದ್ರೆ ಒಂದ್ಸಲ ತೊಗೊಂಡ್ರೆ ನೀವು ಯಾವಾಗಾರ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಿದೆ. ನೀವು ಪ್ಯಾಕ್ ಆಫ್ 2 ಅಲ್ಲಿ ತೊಗೊತೀರಾ ಅಂತ ಹೇಳಿದರೆ 230 ರೂಪಾಯಿನಲ್ಲಿ ಸಿಗುತ್ತೆ. 300 ml ಎಷ್ಟು 600 ml ಕೆಪಾಸಿಟಿ ಇರೋವಂಥದ್ದು 230 ರುಪೀಸಲ್ಲಿ ಸಿಗುತ್ತೆ. ನಮಗೆ ಸಿಂಗಲ್ ಸಾಕು ಒಂದು 85 ರೂಪಾಯಿಗೆ ಅಂತ ಹೇಳಿದರೆ ಒಂದು ಬಾಟಲ್ ಬರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಕಳಸದ ಚೊಂಬೇನಾದ್ರು, ಕಳಸದ ಚೊಂಬಂತೂ ತುಂಬಾ ಗಲೀಜಾಗಿರುತ್ತೆ. ಸೊ ಎವ್ರಿಡೇ ನೀವೇನಾದ್ರು ಕಳಸ ಚೊಂಬು ಬೆಳ್ಳಿನಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಏನು ಕೆಳಗಡೆ ಅಡಿಗಡೆ ಎಲ್ಲ ಫುಲ್ಲು ಒಂಥರ ಪಾಚಿ ಕಟ್ಕೊಂಡಿರುತ್ತೆ ನೋಡಿ, ಅದೆಲ್ಲದೂ ಕೂಡ ಕ್ಲೀನ್ ಆಗುತ್ತೆ ನೀಟಾಗಿ ಅಂತಲೇ ಹೇಳ್ಬೋದು. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತೊಗೊಳ್ಳಿ. ಬರೀ ಪ್ಯೂರ್ ನಿಮ್ಮ ಹತ್ರ ಬೆಳ್ಳಿ ವಸ್ತು ಇದೆ, ಬೆಳ್ಳಿ ಪೂಜಾ ಐಟಮ್ಸ್ಗಳಿದೆ ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ. ಜರ್ಮನ್ ಸಿಲ್ವರ್, ಕಾಪರ್ ಆಗಿರ್ಬೋದು, ಬ್ರಾಸ್ ಆಗಿರ್ಬೋದು, ಮೆಟಲ್ ಆಗಿರ್ಬೋದು, ಕಂಚಾಗಿರ್ಬೋದು, ಈ ರೀತಿ ಬೇರೆ ಮೆಟೀರಿಯಲ್ ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಸೂಟ್ ಆಗೋದಿಲ್ಲ, ಮತ್ತೇನಾದ್ರು ಹಾಳಾಗಿಬಿಡುತ್ತೆ ಐಟಮ್ಸ್ ಎಲ್ಲ. ಪ್ಯೂರ್ ಸಿಲ್ವರ್ ಐಟಮ್ಸ್ಗಳಿಗೆ ಮಾತ್ರ ಈ ಒಂದು ಬಾಟಲ್ ಸೂಟ್ ಆಗುತ್ತೆ, ಈ ಒಂದು ಲಿಕ್ವಿಡ್ ಫ್ರೆಂಡ್ಸ್, ಓಕೆನಾ. ಸೊ ಐ ಹೋಪ್ ಈ ಒಂದು ಸಿಲ್ವರ್ ಡಿಪ್ ಇನ್ಸ್ಟಂಟ್ ಸಿಲ್ವರ್ ಕ್ಲೀನರ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಎಲ್ಲ ಜಾಸ್ತಿ ಪ್ರೈಸಲ್ಲಿ ಕೆಲವೊಂದು ಬ್ರ್ಯಾಂಡೆಡ್ ಅವರು ಮಾಡ್ತಾರೆ, ಬಟ್ ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಾನಿದು 3rd ಟೈಮ್ ಅಥವಾ 4 ಟೈಮ್ಸ್ ಏನೋ ಮತ್ತೆ ನಾನು ಬುಕ್ ಮಾಡಿ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಓಲ್ಡ್ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ, ಏನೆಲ್ಲ ನಾನು ವಾಶ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಬೆಳ್ಳಿ ಕಾಲ್ಗೆಜ್ಜೆ ಆಗಿರ್ಬೋದು, ಕಾಲ್ಬಳೆ ನೋಡಿದ್ರಿ, ರಿಂಗ್, ಸರ, ಕಾಯಿನ್ ಆಗಿರ್ಬೋದು, ಮತ್ತು ಅರ್ಶಿನ ಕುಂಕುಮ ಬೌಲ್ ಆಗಿರ್ಬೋದು, ಲೋಟ ಆಗಿರ್ಬೋದು, ದೀಪ ಆಗಿರ್ಬೋದು, ಎಲ್ಲದೂ ಕೂಡ ತುಂಬಾ ಕ್ಲೀನ್ ಮಾಡಿ ತೋರಿಸಿದ್ದೀನಿ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ತಗೊಳ್ಳಿ, ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ಈ ಒಂದು ತುಂಬಾ ಹೆಲ್ಪ್ ಆಗುವಂಥ ಕ್ಲೀನರ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.